ಚೆನ್ನಾಗಿ ಹೋಗ್ತಾ ಇದಾವ ಬಲ್ಕಿಂಗ್ ಡೇಸ್. ಚೆನ್ನಾಗಿ ಫುಡ್ ಮೇಂಟೈನ್ ಮಾಡತ್ತೀನಿ, ಆ ಥರ ಏನಿಲ್ಲ. ಆದ್ರೆ ಏನು ಮಾಡೋದು, ಇಲ್ಲಿ ಕೆಲಸ ಮಾಡಿದ್ರೆ ತುಂಬಾ ಕಿರಿಕಿರಿ ಆಗತೈತಿ. ಯಾರ್ದೋ ತಪ್ಪಿಂದ ಯಾರೋ ಬೈಸ್ಕೊಂಡಾಗ ಆಗತ್ತಿದ್ದಿಲ್ಲ. ಇವತ್ತು ಬೆಳಿಗ್ಗೆ ನಾನು ಡ್ಯೂಟಿಯಲ್ಲಿ ಇದ್ದೆ. ಒಬ್ಬ ಹುಡುಗ ಲೇಟಾಗಿ ಬಂದಿದ್ದ. ನಾನು ಅದಕ್ಕೆ ಅಲ್ಲಿ ಒಬ್ಬ ಹುಡುಗ ಇದಾನ್ ಬಿಡು ಅಂತ ಹೇಳಿ ಅಲ್ಲಿಗೆ ಹೋಗ್ಲಿಲ್ಲ. ನಾನು ಅದು ಯಾರ್ದೋ ತಪ್ಪು ಸಲುವಾಗಿ ನಾನು ಬಯಸ್ಕೊಂಡಾಗತ್ತ. ನನಗೆ ಚೆನ್ನಾಗಿ ಅನ್ಸಂಗಿಲ್ಲ ಸುಮ್ನೆ ಬೇರೆ ಕಡೆ ಬಯಸ್ಕೊಳ್ಲಿಕ್ಕೆ. ನಂದು ಕೆಲಸ ಏನಾದ್ರು ಅದನ್ನ ಕರೆಕ್ಟ್ ಮಾಡ್ತೇನೆ. ಆದ್ರೂ ಒಂದೊಂದ್ ಟೈಮ್ ಎಲ್ಲರಿಗೂ ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದಲ್ಲ, ಅದ್ರಲ್ಲಿ ತುಂಬಾ ತಪ್ಪು ಮಾಡೋದ್ರಿಂದ ಮನುಷ್ಯನ ಸ್ವಭಾವ ಅದು. ತಪ್ಪು ಮಾಡೇ ಮಾಡ್ತಾನೆ, ಏನೇ ಕೆಲಸ ಮಾಡೋದಿದ್ರನು. ಅವ ದೇವ್ರೇನಲ್ಲ ಮನುಷ್ಯ ತಪ್ಪು ಮಾಡ್ಲಿಕ್ಕೆ. ಆದ್ರೂ ಒಂದೆರಡು ಸಲ ತಪ್ಪು ಆಗೋದು ಅಂತೇಳಿ ಅವ್ರು ಯೋಚನೆ ಮಾಡ್ಬೇಕಲ್ಲ, ಸುಮ್ಮನೆ ಬೈಬಾರ್ದು. ಇವತ್ತು ಮಾತ್ರ ತುಂಬಾ ಬೇಜಾರಾಯ್ತು ನನಗೆ. ಅದರಿಂದ ಒಂಥರ ಬೇರೆ ಎಲ್ಲ ಪೂರ್ತಿ ಅರ್ಧ ಐತಿ ಮೈಂಡಲ್ಲಿ ಅವ್ರ ಹೇಳಿದ ಮಾತುಗಳ ಇದಾವ. ಇದ್ರ ಸಲುವಾಗಿ ನನ್ಗೆ ಇಷ್ಟ ಆಗಲ್ಲ ಕೆಳಗಡೆ ಯಾರ್ದನ್ನ ಕೆಳಗಡೆ ಹೋಗಿ ಕೆಲಸ ಮಾಡೋದಕ್ಕೆ. ಯಾರ್ದನ್ನ ಕೆಳಗಡೆ ಕೆಲಸ ಮಾಡಿದ್ರೆ ಇದೇ ಪ್ರಾಬ್ಲಮ್ ಆಗೋದು. ಅವ್ರೇನಂದ್ರೆ ನಾ ಅನಿಸ್ಕೋಬೇಕಾಗುತ್ತೆ. ಏನೋ ಪ್ಲಾನಿಂಗ್ ಮಾಡ್ಕೊಂಡ್ ಬಂದಿರ್ತೇವಿ, ಆ ಪ್ಲಾನಿಂಗ್ ಪ್ರಕಾರ ಹೋಗ್ಬೇಕಂತ ಇರ್ತೇವಿ, ಮತ್ತೇನಾನ ಹಾಕಾವ ಬೈಸ್ಕೊಂತ ಇರ್ಬೇಕಾಗುತ್ತೆ. ಮತ್ತೆ ಇವಾಗ ಬೈತಾರಂತ ಹೇಳ್ಬಿಟ್ಟು ಹೋದ್ರೆ ನಮ್ ಪ್ಲಾನಿಂಗ್ ಹೋಗ್ಬಿಡುತ್ತಲ್ಲ. ನಾನು ಏನೋ ಯೋಚನೆ ಮಾಡ್ಕೊಂಡು ಇಲ್ಲಿ ಬಂದೇನೆ, ಮತ್ತೆ ಇವ್ರು ಬೈತಾರಂತ ಹೇಳಿ ಮತ್ತೆ ನಾ ಬಿಟ್ಟು ಹೋಗೇನಂತ ಹೇಳಿ ಹೋದ್ರೆ ಮತ್ತೆ ವಾಪಸ್ ಇದ್ದಿದ್ದ ಪ್ಲೇಸಿಗೆ ಹೋದ್ರ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಇರಾತೀನಿ. ಮತ್ತೆ ನಮ್ದು ಕಾಲೇಜಿಗೆ ಹೋದೆ ಅಂದ್ರ ಅಲ್ಲಿ ಅಂದ್ರ ನಿಮ್ಗೆಲ್ಲ ಗೊತ್ತಿದ್ದೈತಿ, ನಾನು ಅದೇ ಸ್ವಿಗ್ಗಿ ಕೆಲಸ ಮಾಡ್ತಿದ್ದೆ. ಸ್ವಿಗ್ಗಿಯಲ್ಲಿ ಅದನ್ನ ಅಷ್ಟೊಂದು ಕಷ್ಟ ಇಲ್ಲ. ಏನಂದ್ರೆ ಮೇನ್ ಪ್ರಾಬ್ಲಮ್ ಅಂದ್ರೆ ಯಾರನ್ನ ಬಂದು ಗುದ್ದು ಬಿಡ್ತಾರ್ರಿ, ಅದು ಒಂದು ಆಕ್ಸಿಡೆಂಟ್ ಆಗ ಭಾಳ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ, ನಾನು ರಾತ್ರಿ ನಂಗೆ ಪಿಜ್ಜಾ ಟಿಂದ ಒಂದು ಆರ್ಡರ್ ಬಿದ್ದಿತ್ತು. ಆ ಆರ್ಡರ್ ತೊಗೊಂಡೋಗ ಮುಂಚೆ ನಾನು ಸುಮ್ಮನೆ ಹೊಂಟೇನೆ, ಬಂದು ನನ್ ಮುಂದ್ಗಡೆ ಬಂದು ನನ್ಗೆ ಸುಮ್ಮನೆ ಗುದ್ದಿದ್ದ ಕಾಲಿಗೆ. ಸುಮ್ಮನೆ ಆ ರೋಡ್ ಅಷ್ಟೊಂದು ಬಿಟ್ಟೆ. ಅವಾಗ ಅನ್ಕೊಂಡೆ ಇದು ಕರೆಕ್ಟ್ ಇಲ್ಲ. ಮತ್ತೆ ಸುಮ್ಮನೆ ಬಿದ್ದು ಯಾರೇನೋ ಗುದ್ದು ಮತ್ತೆ ಕಾಲಿಗೆ ಎಲ್ಲ ಮುರ್ಕೊಂಡು ಮತ್ತೆಲ್ಲ ಫ್ಯೂಚರ್ ಹಾಳು ಮಾಡ್ಕೊಂಡು ಎದಕ್ಕೆ ಅಂತ ಹೇಳಿ ಒಂದಾಗಿದ್ದ ಸಾಕಾಗಿತ್ತು. ಇವಾಗ ಮತ್ತ ಅದನ್ನ ಬೇಡ ಅಂತ ಹೇಳಿ ಅದನ್ನ ಬಿಟ್ಟಿದ್ದೆ. ಆದ್ರೆ ಒಂದ್ ಲೆಕ್ಕ ತುಂಬಾ ಚೆನ್ನಾಗಿರ್ತದೆ. ಯಾರು ಹೇಳೋರು ಇರಂಗಿಲ್ಲ, ಕೇಳೋರು ಇರಂಗಿಲ್ಲ. ನೀ ಇವತ್ತು ಬೇಕಂದ್ರೆ ಹೋಗು, ಇಲ್ಲಾಂದ್ರೆ ಇಲ್ಲ. ಇವಾಗ ಬೇಕಂದ್ರೆ ಇವಾಗ ಹೋಗು, ಇವಾಗ ಬೇಕಂದ್ರೆ ಇವಾಗ. ಅದು ತುಂಬಾ ಚೆನ್ನಾಗೈತ, ಹಂಗೇನಿಲ್ಲ. ತುಂಬಾ ಚೆನ್ನಾಗಂದ್ರೆ ಆದ್ರೆ ಏನು ಬಿಸಿಲು ಒಂದು, ಮತ್ತ ಪೇಷನ್ಸ್ ತುಂಬಾ ಕಾಯ್ಬೇಕು ಆರ್ಡರ್ ಬಿಡ್ಬೇಕಂದ್ರ. ಮತ್ತ ಕೊಡೋ ಮುಂಚೆ ಆದ್ರೆ ಅವರು ಆರ್ಡರ್ ಮಾಡಿದವ್ರು ಏನನ್ನ ಬೈತಾ ಇರ್ತಾರೆ, ಅದಕ್ಕೆ ಲೇಟ್ ಬಂದೆ ಅದೊಂದು ಆತ, ಅವೆನ್ನೆಲ್ಲ ನಡೀತಾವ. ಆದ್ರ ನನಗೆ ಮೇನ್ ಅಲ್ಲೇ ಇದಾಗಿದೆ. ಸುಮ್ಮನೆ ಹೈವೇದಲ್ಲೆಲ್ಲ ಹೋಗೋ ಮುಂಚೆ ಯಾರನ್ನ ಬಂದು ಕೂತ್ಕೊಂಡು ಹೋದ್ರ ಅದ ಒಂದು ಇರೋದ್ರಿಂದ ನಾನು ಸ್ವಿಗ್ಗಿ ಕೆಲಸ ಬಿಟ್ಟಿದ್ದೆ. ಇಲ್ಲಾಂದ್ರೆ ತುಂಬಾ ಚೆನ್ನಾಗೈತಿ. ಅದ್ರಲ್ಲಿ ನನ್ ಖರ್ಚಿಗೆ, ದಿನಕ್ಕೆ ಖರ್ಚಿಗೆ ಎಷ್ಟು ಬೇಕು ಅಷ್ಟು ದುಡ್ಕೊಂತಿದ್ದೆ ನಾನು. ಮತ್ ಹಂಗ ಅನ್ಸತಿ ಹೋಗ್ಬಿಡೋಣ ಅಲ್ಲಿಗೆ ಅನ್ಸತೈತಿ. ಮತ್ತೆ ಸುಮ್ಮನೆ ಇದಕ್ ಬೈಸ್ಕೊಳೋಣ ಅಂತ ಹೇಳಿ ಇಲ್ಲೇ ಇದ್ದೆ. ಒಂಥರ ಬೈದ್ರ ನನಗೆ ಚೆನ್ನಾಗ್ ಅನ್ಸಲ್ಲ ರೀ, ಚೆನ್ನಾಗ್ ಅನ್ಸಂಗಿಲ್ಲ ನನಗೆ. ಯಾರನ್ನ ಏನೇನೋ ಬೈಬಿಟ್ರೆ ನನಗೆ ತುಂಬಾ ನನ್ನ ಮೈಂಡಲ್ಲಿ ಅದ ಬಿದ್ದುಬಿಡ್ತದೆ. ಸುಮ್ನೆ ಬೈಸ್ಕೊಂಡಲ್ಲ ನಾನು ಅಂತ ಹೇಳಿ ನಾ ಬೈಸ್ಕೊಳೋ ಕೆಲಸ ಮಾಡೋದು ಇಲ್ಲ ನಾನು. ಮತ್ತೊಂದು ಸೊಟ್ಟ ಐತಿ.
ಮತ್ತೊಂದೇನಂದ್ರೆ ಇವತ್ತ ಸ್ವಲ್ಪ ಅಪ್ಸೆಟ್ ಒಳಗಿದ್ದೆ. ಅದ್ರಲ್ಲಿ ಒಂದು ನಂದು ಫೋಟೋಶೂಟ್ ಒಂದು ಮಾಡಿದ್ರೆ, ಅದು ಡೆನ್ಮಾಂಗ್ ಅಂತ ಹೇಳಿ ಒಂದು ಬಟ್ಟೆ ಬ್ರ್ಯಾಂಡ್ ಅದ. ಅವ್ರು ನನಗೆ ಕೊಲಾಬ್ರೇಷನ್ ಮಾಡಕ್ಕೆ ಇನ್ವೈಟ್ ಮಾಡಿದ್ರೆ. ತುಂಬಾ ದಿನ ಆಯ್ತು ಡ್ರೆಸ್ ಕಳಿಸಿ, ನಾ ವಿಡಿಯೋ ಮಾಡಿಲ್ಲ ಆಯ್ತು. ಒಂದಿನ ಒಂದು 3 days ಬ್ಯಾಕ್ ಅವ್ನು ಬಂದು ವಿಡಿಯೋ ಮಾಡೋಕೆ ಮಾಡಿದ್ದಾನಂದ. ಇವತ್ತು ಒಂದು ವಿಡಿಯೋ ಮಾಡಿಬಿಟ್ಟಿದ್ದ, ಚೆನ್ನಾಗಿ ಮಾಡಿದಾನ. ಅದನ್ನ ನೋಡಿ ತುಂಬಾ ಖುಷಿ ಆಗತೈತಿ. ಸ್ವಲ್ಪ ಅದ ಒಂದು ಇಲ್ಲಿ ಟೈಮ್ ಒಂದು ಸಾಕಾಗಲ್ಲ ನನಗೆ, ತುಂಬಾ ಟೈಮ್ ಹೋಗಿದ್ದ ಗೊತ್ತಾಗಲ್ಲ ನಂಗೆ. ಇದೊಂದ ಬಲ್ಕಿಂಗ್ ಅಂತ ಹೇಳ್ಕೊಂಡು ಒಂದೇ ಇರೋದಲ್ಲ, ಮತ್ತ ಸೈಡಿಗೆ ಏನಾದ್ರು ಮಾಡ್ಬೇಕು. ಒಂದನ್ನ ನಂಬ್ಕೊಂಡ್ ಕುಂತ್ರ ಆಗಲ್ಲ, ಯಾಕಂದ್ರೆ ಒಂದನ್ನ ನಂಬ್ಕೊಂಡ್ ಕುಂತ ನಾವಿಲ್ಲಿ ಬಂದೇನಿ. ಏನೇನು ಮಾಡೋಣ ಅಂದ್ರೆ ದುಡ್ಡಿಂದ ಪ್ರಾಬ್ಲಮ್ ಅಷ್ಟು, ಮತ್ತೇನಿಲ್ಲ. ಮೇನ್ ಎಲ್ಲದಕ್ಕೂ ದುಡ್ಡು ಅಡ್ಡಿಯಾಗಿ ನಿಂತೈತಿ. ಇವಾಗ ಸ್ವಲ್ಪ ದುಡ್ಡು ಇದ್ದಿದ್ರ ಏನೇನು ಮಾಡ್ಬೋದಿತ್ತ. ಏನೇನು ಮಾಡ್ಬೇಕಂದ್ರೆ ಮನೆಯಲ್ಲಿ ಕೇಳಕ್ಕೂ ಸರಿ ಅನ್ಸಲ್ಲ. ಅವರು ಏನಂತಾರ, ಸ್ಟಡಿ ಮಾಡ ಅಂತಾರ. ನಂಗೆ ಸ್ಟಡಿ ಮಾಡಕ್ ಅಷ್ಟೊಂದು ಇಷ್ಟನೂ ಇಲ್ಲ. ಇವಾಗ ಒಂದು 6-7 ವರ್ಷ ಆತ್ ನಾ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲೇ ಇದ್ದ. ನಂಗೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲೇ ಇರ್ಬೇಕಂತ ತುಂಬಾ ಆಸೆ ಐತಿ. ಆದ್ರೆ ಸ್ಟಡಿ ಮಾಡಿ ಓದ್ಕೊಂಡು ಅದ್ ಬೇರೆ ಫೀಲ್ಡ್ ಹೋದ್ರೆ ಅದ್ರಲ್ಲಿ ಮಜಾನೇ ಇರೋದಿಲ್ಲ. ಅದ್ರ ಸಲ ನಾನು ತುಂಬಾ ಟ್ರೈ ಮಾಡತ್ತೀನಿ ಇದರಲ್ಲಿ ಇರಾಕ. ಮತ್ ನಾನು ಬಲ್ಕಿಂಗ್ ವಿಡಿಯೋಸ್ ಒಂದು ಹಾಕ್ತಾ ಇದ್ದೆ ನಾನು ಇನ್ಸ್ಟಾಗ್ರಾಮ್ದಲ್ಲಿ. ಅದೇನು ಮಾಡೋಕ್ ಗೊತ್ತಿಲ್ಲ ನಂಗೆ. ಇವತ್ತಿಂದ ಒಂದು ವಾರದಿಂದ ಫಸ್ಟಿಗೆ 1-2 ದಿನ ಹಾಕಿದೆ. ಆಮೇಲೆ ಅವನ್ನ ಎಡಿಟ್ ಮಾಡೋದು, ವಿಡಿಯೋ ಶೂಟ್ ಮಾಡೋದು, ಅದಕ್ಕೆ ತುಂಬಾ ಸ್ವಲ್ಪ ಟೈಮ್ ಹಿಡಿತಿತ್ತು. ನಾ ಏನು ಸ್ವಲ್ಪ ಟೈಮ್ ಹಿಡಿತು ಅಂತ ಮಾಡಿದ್ದೆ. ಅದು ಎಡಿಟಿಂಗ್ ಮಾಡಕ್ಕೆಲ್ಲ ಮತ್ತೆ ವಿಡಿಯೋ ತಗೊಲಿಕ್ಕೆಲ್ಲ ತುಂಬಾ ಟೈಮ್ ಹಿಡತೈತಿ. ಮತ್ತೆ 2 ಸಲ ವಿಡಿಯೋ ಮಾಡ್ಬೇಕು, ಮತ್ತೆ ಯೂಟ್ಯೂಬ್ಗೆ ಎಡಿಟ್ ಮಾಡ್ಬೇಕು, ಮತ್ತೆ ಅದಕ್ಕೆ ಎಡಿಟ್ ಮಾಡ್ಬೇಕು. ಸ್ವಲ್ಪ ಟೈಮ್ ತುಂಬಾ ತೊಗೊಳತೈತಿ. ಮತ್ತೆ ಇದು ವಿಡಿಯೋದಲ್ಲೇ ನಾನು ಒಳಗೆ ಹೋಗ್ತೀನಿ. ಮತ್ತು ಬಾಕಿ ಕೆಲಸನೇ ಇರ್ತಾವ ನನಗೆ. ಬಾಕಿ ಕೆಲಸ ಏನು ಮಾಡಿಲ್ಲ ನಾನು. ಯಾವಾಗಿಂದ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಅವಾಗಿಂದ ಬಾಕಿ ಕೆಲಸ ಎಲ್ಲ ಬಿಟ್ಬಿಟ್ಟೇನಿ. ಅದ್ರ ಸಲುವಾಗಿ ನಾನು ಅದು ಇನ್ಸ್ಟಾಗ್ರಾಮ್ದಲ್ಲಿ ವಿಡಿಯೋ ಹಾಕೋದ್ ಬಂದ್ ಮಾಡ್ಬೇಕಂತ ಮಾಡೇನಿ. ತುಂಬಾ ಪ್ಲಾನಿಂಗ್ ಇಟ್ಕೊಂಡಿದ್ದೆ ಬಲ್ಕಿಂಗ್ ಪ್ರೋಗ್ರಾಮ್ ತೋರಿಸ್ಬೇಕಂತ ಹೇಳಿ ನಂದು. ಆದ್ರೆ ಏನ್ ಮಾಡೋದು, ಅದೊಂದ ಮಾಡ್ಕೊಂತ ಹೋದ್ರಲ್ಲ. ಮತ್ತ ನಂದು ಬೇರೆ ನೋಡ್ಬೇಕಲ್ಲ. ಇದ್ರಲ್ಲಿ ಇತ್ತಂದ್ರ ಆಗೋದಿಲ್ಲ. ಒಂದನ್ನ ನಂಬ್ಕೊಂಡು ಲಾಸ್ಟ್ ಒಂದ್ ಸೆಟ್ ಐತಿ. ಅದೆಷ್ಟು ಒಂಥರ ಏನೋ ಕಷ್ಟ ಆಗತೈತೆ ಅಂದ್ರನ ಮತ್ತೆ ವರ್ಕೌಟ್ ಮಾಡ್ತೇನೆ. ಮತ್ತೆ ವಿಡಿಯೋ ಎಡಿಟ್ ಮಾಡ್ತೇನೆ. ಅದು ಚೆನ್ನಾಗಿ ವರ್ಕೌಟ್ ಮಾಡಿದ್ರೆ, ಚೆನ್ನಾಗಿ ಫೀಲ್ ಆದ್ರೆ ಅದೆಲ್ಲ ಮರ್ತೋಗ್ಬಿಡ್ತೇನೆ. ಮತ್ತೆ ಪೋಸಿಂಗ್ ಮಾಡೋ ಮುಂಚೆ ಬಾಡಿ ಚೇಂಜಸ್ ಎಲ್ಲ ನೋಡಿ ತುಂಬಾ ಖುಷಿ ಆಕೈತಿ.
ಕೆಲಸ ಮಾಡೋದ್ ಮುಂಚೆ ಟೈಮ್ ಫ್ರೀ ಆಗಿರ್ತೇನೆ ಅವಾಗ ಅವ್ ಫ್ರೀ ಇದ್ದಾಗ ಫೋನ್ ಹಿಡಿದ್ರ ಬೈತಾರ. ಸುಮ್ಮನೆ ಕುಂದ್ರಬೇಕು ಏನಿಲ್ಲಂಗ. ಅದು ಒಂದು ಭಾಳ ಬೇಜಾರ. ಒಂದೊಂದು ಟೈಮ್ ಅನ್ಸುತ್ತೆ ತುಂಬಾ ಟೈಮ್ ವೇಸ್ಟ್ ಮಾಡತ್ತೇನೆ ಅಂತ ಹೇಳಿ. ಯಾಕಂದ್ರೆ ಬೆಳಿಗ್ಗೆ ನಾನು 6 ಗಂಟೆಯಿಂದ 10 ಗಂಟೆವರೆಗೂ 11 ಗಂಟೆ 10ರಿಂದ 11 ಇರುತ್ತೆ. ನಾವು 10 ಗಂಟೆಗೆ ಮುಗಿಸ್ಬಿಡ್ತೇವೆ ಕೆಲಸ. ಮತ್ತೆ ಈವ್ನಿಂಗ್ 4ರಿಂದ 9ವರೆಗೂ ಇರುತ್ತೆ. ಅಲ್ಲೇ ತುಂಬಾ ಹೋಯ್ತು ಟೈಮ್. ಮತ್ ಮಿಡ್ಲಲ್ಲಿ ಟೈಮ್ ಸಿಗುತ್ತೆ. ಅದರಲ್ಲಿ ಇವಾಗ 10ರಿಂದ 11 ಅಂದ್ರೆ ನಾವು ಸ್ವಲ್ಪ ಅಡಿಗೆ ಮಾಡ್ಕೊಂತೇನೆ. ನಾನು ಬೆಳಿಗ್ಗೆ ನಾಷ್ಟ ಅದನ್ನೊಂದು ಮಾಡ್ಕೊಂಡೆ ಅದು ತಿನ್ನೋದಲ್ಲಿ ಟೈಮ್ ಹಿಡಿದೋಗುತ್ತೆ. 11ರೊಳಗೂ ತಿಂದು ಮುಗಿಸ್ತೇನೆ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಬಂದು ಜಿಮ್ಮಿಗೆ ಬರ್ತೇನೆ. ಜಿಮ್ಮಿಗೆ ಬಂದೆ ಅಂದ್ರೆ ಒಂದು 45 ಮಿನಿಟ್ಸ್ ಒಳಗಂತೂ ವರ್ಕೌಟ್ ಮಾಡ್ತೀನಿ. ಆದ್ರೆ ಮೇನ್ ಈ ವಿಡಿಯೋ ಮಾಡ್ಲಿಕ್ಕೆ ಮತ್ತೆ ಇದ್ರಲ್ಲಿ ಅಲ್ಲಿ ಬೆಳಕು ಬರ್ತೈತಿ, ಇಲ್ಲಿ ಬೆಳಕು ಬರತೈತಿ ಅಂತೇಳಿ ಅದನ್ನು ಅಲ್ಲಿ ಹೋಗಿ ಕಿಟಕಿ ಮುಚ್ಚೋದು, ಮತ್ತೆ ವಿಡಿಯೋ ಕರೆಕ್ಟ್ ಬಂದಿಲ್ಲ ಅಂತ ಹೇಳಿ ಅಲ್ಲಿ ಮತ್ತೆ ಕಟ್ ಮಾಡಿ ಮತ್ತೊಂದು ತೊಗೊಂಡ ಟೈಮ್ ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ಅದು ಕ್ಯಾಮ್ರಾ ಹಿಡ್ಕೊಂಡ್ ಕುಂತು ಬಂದ್ರೆ. ಅದ್ರ ಸಲುವಾಗಿ ನಾನು ಯೂಟ್ಯೂಬಲ್ಲಿ ಅಷ್ಟೇ ವಿಡಿಯೋ ಹಾಕುವಂತ ಮಾಡೀನಿ. ಇನ್ಸ್ಟಾಗ್ರಾಮ್ದಲ್ಲಿ ಬಂದ್ ಮಾಡೋಣ ಅಂತ ಮಾಡೀನಿ. ಹಾಕ್ತಾ ಇರ್ತೇನೆ. ಒಂದು ವೀಕ್ಲಿ 3 ವಿಡಿಯೋಸ್ ಹಾಕ್ತೀನಿ ಅಷ್ಟೇ. ಡೈಲಿ ಏನ್ ಹಾಕಕ ಆಗಲ್ಲ ಅಂತ ಅಲ್ಲ, ನಾ ತುಂಬಾ ಟ್ರೈ ಮಾಡಿದ್ದೆ 2 ವೀಕ್. ಅದ್ರ ಸಲುವಾಗಿ ಸುಮ್ಮನೆ ಬಯಸ್ಕೊಳೋದು, ಬೇರೆ ಏನ್ ಮಾಡ್ಬೇಕಂತ ಇದ್ನ ಅದೆಲ್ಲ ಬಿಟ್ಟು ನಾನು ಇವಾಗ ಓನ್ಲಿ ವಿಡಿಯೋಸ್ ಅಂತ ಕುಂದ್ಬಿಟ್ಟೇನಿ. ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತ. ಇದರಿಂದ ಅಷ್ಟ ಜೀವನ ನಡೆಯಲ್ಲ, ನಂಬ್ಕೊಂಡ್ ಕುಂದ್ರಾಗ ಆಗಲ್ಲ. ಮತ್ತೆ ಸ್ಟಡಿನೂ ಮಾಡೋಕ್ ಸ್ವಲ್ಪ ಗೊತ್ತಾಗಲ್ಲ ಲೈಫಲ್ಲಿ ಏನೇ ಎಲ್ಲಿಂದ ಎಲ್ಲಿಗೆ ಹೋಗ್ತೇವ ಅಂತ ಹೇಳಿ. ನಾನು ಫಸ್ಟ್ ಥಿಂಕ್ ಮಾಡಿಲ್ಲ ಆಯ್ತಾ, ನಾ ಇಲ್ಲಿ ಈ ತರ ಕೆಲಸ ಮಾಡ್ತೇನೆ ಮತ್ತೆ ಇಲ್ಲಿ ಜಿಮ್ಮಲ್ಲಿ ಬಂದು ಈ ತರ ಮಾಡ್ತೇನೆ ಅಂತ ಯಾವತ್ತೂ ಜೀವನದಲ್ಲಿ ಅನ್ಕೊಂಡಿಲ್ಲ ಆಯ್ತು. ಎಲ್ಲಿಂದ ನಾ ಹೆಂಗೋ ಟರ್ನ್ ಆಗಿ ಬಂದ್ಬಿಟ್ಟಿದೆ. ಆದಷ್ಟು ಬೇರೆ ಕಲಿಯಾಕ ಟ್ರೈ ಮಾಡತ್ತೀನಿ. ಬೇರೆ ಕಲ್ಯಾಣ ಅಂತ ಅಂದ್ರೆ ಅದ್ರ ಸಲುವಾಗಿ ಈ ವಿಡಿಯೋಸ್ ಎಲ್ಲ ಮಾಡಾಗಲ್ಲಿ ಟೈಮ್ ತುಂಬಾ ಹೋಗತೈತಿ. ಅದ್ರ ಸಲುವಾಗಿ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಬಂದ್ ಮಾಡ್ತೇನೆ. ಮತ್ತೆ ಅದ್ರಲ್ಲಿ ಅಡಿಗೆ ಮಾಡ್ಕೊಳೋದು, ಏನೋ ಹೊರಗಡೆ ಹೋಗೋದಿತ್ತಂದ್ರೆ ಹೋಗ್ಬರ್ಬೇಕು. ಇಲ್ಲಿ ಯಾರು ಒಬ್ಬನ ಇರೋದಲ್ಲ, ಯಾರನ್ನ ಇದ್ರೆ ಅವ್ರಿಗೆ ಹೇಳಿ ತೊಂಬಾ ನಂಗೆ ಸ್ವಲ್ಪ ಲೇಟ್ ಆಗೈತಿ ಆತರ ಹೇಳಕ್ ಯಾರು ಇಲ್ಲ. ಇಲ್ಲಿ ಏನೇ ಇದ್ರೆ ನನ್ ಕೆಲಸ ನಾನ ಮಾಡ್ಕೋಬೇಕೆಲ್ಲ. ಯಾರು ಏನ್ ಅರ್ಥ ಮಾಡ್ಕೊನಲ್ಲ. ಇವಾಗ ನಮ್ ಫ್ರೆಂಡ್ಸ್ ಆಗ್ಲಿ, ಅಣ್ಣ ತಮ್ಮ, ನಮ್ ಫ್ಯಾಮಿಲಿ ಯಾರನ್ನ ಅರ್ಥ ಮಾಡ್ಕೊಂಡಿಲ್ಲ. ಯಾರು ಅಂತವ್ರು ಯಾರು ಇಲ್ಲ ನಂಗೆ. ನಾ ಒಬ್ಬನೇ ಇರೋದಿಲ್ಲಿ. ಏನೇನ ಹೇಳಿದ್ರೆ ಯಾರು ಅರ್ಥ ಮಾಡ್ಕೊನಲ್ಲ. ಮತ್ತೆ ಹಿಂಗ ಅನಿಸ್ತೈತಿ ಅವ್ರು ಕೊಡೋ ಒಂದ್ ಸ್ಯಾಲ್ರಿಗೆ ಅವ್ರ ಏನಂತ ನೋಡೋದು ಅನ್ನಿಸ್ಕೋಬೇಕಲ್ಲ ಅಂತ ಹೇಳಿ. ನೋಡು ಎಷ್ಟ್ ದಿನ ಈ ತರ ಅಂತ ಹೇಳಿದ್ರೆ ನಮಗೂ ಒಂದ್ ಲೈಫ್ ಚೆನ್ನಾಗಿ ಬರ್. ನಮ್ಮ ಲೈಫಲ್ಲಿ ನಾವು ಅನ್ಕೊಂಡಿದ್ದ ಹಾಕಿದ ಅಂತ ಹೇಳಿ ನಂಬಿಕೆ ಇಟ್ಕೊಂತೇವಿ. ಅದ್ ಯಾವ ಹಾಕಿದಂತ ಗೊತ್ತಿಲ್ಲ. ನನ್ ಮೇಲೆ ನಾನು ತುಂಬಾ ಬಿಲೀವ್ ಮಾಡ್ತೀನಿ. ಒಂದಲ್ಲ ಒಂದಿಲ್ಲ ನಾನು ಏನಾದ್ರು ಮಾಡ್ತೀನಿ. ನೆಕ್ಸ್ಟ್ ಬಾರ್ಬಲ್ ರೋ ಮಾಡ್ತೀನಿ. ಅದೊಂದು 3 ಸೆಟ್ ಮಾಡ್ದೇನೆ. ಅದ್ರಲ್ಲಿ ಇವತ್ತು ಜಿಮ್ ಮಾಡ್ಲಿಕ್ಕೆ ಅಷ್ಟೊಂದು ಮನಸ್ಸಿಲ್ಲ ಆಗಿತ್ತೆ.
ಒಂಥರ ಬೆಳಗ್ಗೆ ಅವ್ರು ಒಂಥರ ಬೈ ಮಾಡೋದು ಒಂಥರ ಬೇಜಾರ, ಒಂಥರ ಮನಸ್ಸ ಹೋಗ್ಬಿಟ್ಟಿತ್ತು. ಇವತ್ತು ನನ್ನ ದಿನ ಪೂರ್ತಿ ಹಾಳಾಯ್ತಲ್ಲ ಅಂತ ಅನ್ಕೊಂಡೆ. ಮತ್ ಜಿಮ್ ಮಾಡಿಲ್ಲ ಕುಂತೆ ಅಂದ್ರೆ ನಾನು ಅದೇ ಯೋಚನೆ ಮಾಡ್ತಾ ಇರ್ತೇನೆ, ಅವ ಯಾಕೆ ಬೈದ್ರು, ಹಿಂಗ್ಯಾಕ್ ಬೈದ, ಸುಮ್ನೆ ಎದಕ್ ಬೈಸ್ಕೊಂಡೆ ಅವ್ರ ಕಡೆ. ನಾನು ಬೆಳಿಗ್ಗೆ ಅನ್ಸಾತಿದ್ದು ಹೋಗ್ಬಿಡ್ಲಿ ಅನ್ಸಾತಿದ್ದೆ ಅಷ್ಟ. ನನ್ನ ಮೈಂಡಲ್ಲಿ ಅಷ್ಟು ಬರತ್ತಿದ್ದು ಬ್ಯಾಗ್ ಪ್ಯಾಕ್ ಮಾಡೋಣ ಹೋಗೋಣ ಇಷ್ಟ ಅನ್ಸಾತಿತ್ತೆ. ಮತ್ತೆ ಕುಂತು ಯೋಚನೆ ಮಾಡಿದೆ, ಎದ್ರ ಸಲ ಬಂದಿ ಇಲ್ಲಿಗೆ ಅಂತ ಹೇಳಿ. ಮತ್ತೆ ಬಂದು ಜಿಮ್ ಮಾಡಿದ್ರೆ ಮತ್ತೆ ಇಲ್ಲಿ ವರ್ಕೌಟ್ ಮಾಡಿದ್ರೆ ಒಂಥರ ಫೀಲ್ ಬೇರೆ ಇರುತ್ತೆ. ಇವಾಗ ಬ್ಯಾಕ್ ಮಾಡತ್ರ ಬ್ಯಾಕ್ ಫೀಲ್ ಬೇರೆನೇ ಇರುತ್ತೆ. ಸ್ವಲ್ಪ ಪಂಪ್ ಬಂದಿದ್ದಲ್ಲ ನೋಡಿ, ಒಂಥರ ಖುಷಿ ಆಗುತ್ತೆ. ಮತ್ತೆ ಅದೇ ಗುಂಗಲ್ಲಿ ಇದ್ದು ಬಿಡ್ತೇವೆ. ಮತ್ತೆ ಜಿಮ್ ಚಲೋ ಆಗೈತಿ ಇವತ್ತು, ಇವತ್ತು ವರ್ಕೌಟ್ ಚೆನ್ನಾಗಿ ಮಾಡೇನಿ, ಹೋಗಿ ಪ್ರೋಟೀನ್ ಕುಡ್ದು ಮತ್ತೆ ಸ್ವಲ್ಪ ಪೋಸ್ಟ್ ವರ್ಕೌಟ್ ಮೀಲ್ ತಗೊಂಡು ಮತ್ತೆ ಅಡಿಗೆ ಮಾಡ್ಕೊಂಡು ಅಡಿಗೆ ತಿಂದ್ಬಿಟ್ರೆ, ಅಡಿಗೆ ತಿನ್ನೋದಲ್ಲ ಅಡಿಗೆ ಮಾಡ್ಕೊಂಡು ತಿಂದ್ರೆ ಆಯ್ತು. ಮತ್ತೆ ಇನ್ನು ಈವ್ನಿಂಗ್ ಒಂದು ಸೆಷನ್ ಐತಿ ಕೆಲ್ಸಕ್ಕೆ ಹೋಗೋದು, ಅಲ್ಲಿಗೆ ಹೋಗಿ ಈವ್ನಿಂಗ್ ಒಂದ್ಸಲ ಹೋಗಿ ಕೆಲ್ಸಕ್ಕೆ ಹೋಗಿ ಈವ್ನಿಂಗ್ ಮಾಡ್ಬೋದ್ರ ಆಯ್ತು, ಮುಗಿತು ಇವತ್ತಿನ ದಿನ. ಮತ್ತೆ ನಾಳೆ ಮರ್ತ್ ಬಿಡೋದ ಅಂತ ಹೇಳಿ ಅದು ಬೇಜಾರಿದ್ರ ರೂಮಲ್ಲಿ ಆಯ್ತು. ಇವಾಗ ವರ್ಕೌಟ್ ಮಾಡತ್ತೀನಿ, ರೂಮಿಗೆ ಹೋಗಿ ಯೋಚನೆ ಮಾಡೋಣ, ಬೇಜಾರಾಗೋದು ಬೇಡ ಅಂತ ಹೇಳಿ ವರ್ಕೌಟ್ ಮಾಡೋಣ ಚೆನ್ನಾಗಿ. ಕಮಾನ್ ಬಾರಿ. ಇದೊಂದು ಜರಿತದ ಒಂದು ಕೈ ಒಂದೊಂದು. ಕೈ ಒಂದು ಜರಿದು ಬಿಡ್ತಿದ್ದೆ. ಹೋಗ ಇದೊಂದು ನಾಲ್ಕು ಮಾಡೋಣ ಅನ್ನಿಸಲಿ ಜರ ಸ್ಟಾರ್ಟ್ ಆಗ್ಬಿಡ್ತಿದ್ದಿ. ಏನ್ ಮಾಡಕ್ಕಾಗಲ್ಲ. ನಂದು ಗ್ರಿಪ್ ಪೌಡರ್ ಎಲ್ಲಿ ಐತೆ ಅಂತ ಹೇಳಿ ಗೊತ್ತಾಗೋಲ್ದು. ನೋಡ್ತೇನೆ, ಹುಡುಕ್ತೇನೆ ಇವಾಗ. ಇನ್ನೊಂದು ಲಾಸ್ಟ್ ಶಾಟ್ ಐತಿ, ಇನ್ನೊಂದು ಲಾಸ್ಟ್ ಶಾಟ್ ಮಾಡ್ತೇನೆ, ಇದ್ದ ವೇಟಲ್ಲಿ ಮಾಡ್ತೇನೆ. ಅಷ್ಟೊಂದೇನು ಡಿಫಿಕಲ್ಟಿ ಏನಿಲ್ಲ ಇದೆ, ಅದು ಕೈ ಜರಿತದಲ್ಲ ಅದೊಂದು ಮೇನ್ ಪ್ರಾಬ್ಲಮ್. ಲಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ, ಬಿಟ್ಟು ಅದು ಕೈ ಹೋದೊಂದು ಗ್ರಿಪ್ ಸಿಗುತ್ತೆ, ಅದ್ರ ಹೆಸರು ಗೊತ್ತಿಲ್ಲ. ಅದೊಂದು ಆರ್ಡರ್ ಮಾಡ್ಬೇಕು. ಅದ್ರಲ್ಲೊಂದು ದುಡ್ಡಂತೂ ಇಲ್ಲ, ಎಲ್ಲ ಡೈಲಿ ಡಯಟಿಗೆ ಹೋಗತ್ತಾವ. ಅದೊಂದು ಇವತ್ತು ಹೆಂಗ ಮಾಡಿ ಆರ್ಡರ್ ಮಾಡ್ಬೇಕು, ಅದು ಹುಡುಕ್ಯಾಡಿ. ಇದು ರೋ ಮಾಡ್ಲಿ ಸುಲಗಿ, ರೋ ಮತ್ತು ಬ್ಯಾಕ್ ರೋ ಕೊಟ್ಟಿದ್ದಾಗ ಮಾಡ್ಲಿಕ್ಕೆ ಅದು ಮೀನ್ ಬೇಕೇ ಬೇಕು ನನಗೆ, ಇಲ್ಲಾಂದ್ರೆ ವರ್ಕ್ ಕರೆಕ್ಟ್ ಆಗಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಸಿಂಗಲ್ ಲೈನ್ ಮಾಡ್ತೀನಿ. ಸಾಕಾದ
ಸಿಂಗಲ್ ಹ್ಯಾಂಡಲ್ಲಿ ಸ್ವಲ್ಪ ತುಂಬಾ ಎಫೆಕ್ಟ್ ಬೀಳತೈತಿ. ಫಸ್ಟ್ ಮಾಡಿ ಸಟ್ಟಿಗಿಂತ ಸೆಕೆಂಡ್ ಮಾಡಿ ಸಟ್ಟಿಗೆ ಸ್ವಲ್ಪ ತುಂಬಾ ಸೆಕೆಂಡ್ ಸರಿ ಎಫೆಕ್ಟ್ ಬಿದ್ದೈತಿ. ಸಿಂಗಲ್ ಹ್ಯಾಂಡಲ್ಲಿ ಫುಲ್ ರೇಂಜ್ ವರೆಗೂ ಪುಲ್ ಮಾಡೋದು ಮತ್ತೆ ಬೆಟರ್ ಫೀಲ್ ಅನ್ಸತೈತಿ ಫಸ್ಟ್ ರೆಪಿಗಿಂತ, ಫಸ್ಟ್ ರೆಪಿಟೇಷನ್ ಫಸ್ಟ್ ಸ್ಟಾರ್ಟಿಗಿಂತ. ಇದರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಮತ್ತೆ ಇಲ್ಲಿ ರಾತ್ರಿ ಯಾವ ಗುಂಗಲ್ಲಿ ನಾ ಕೆರ್ಕೊಂಡೇನೇನು ಗೊತ್ತಾಗ್ತಿಲ್ಲ. ಇಲ್ಲಿ ಒಂಥರ ಗಾಯ ಆದ್ರ ಗತಿ ಆಗ್ಬಿಟ್ಟೈತೆ. ಅದು ತುಂಬಾ ಉರಿ ಆಗತೈತಿ. ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಮೋಸ್ಟ್ಲಿ ನಾವು ಮುಕ್ಕೊಂಡ ಹಿಂಗ್ ಕೆರ್ಕೊಂಡಿರ್ಬೋದು, ಅವಾಗ ಹಂಗ ಆಗೈತಿರ್ಬೋದು. ಸೆಫ್ಟಿಕ್ ಆಗೈತಿ. ಲಾಸ್ಟ್ ಒಂದ್ ಸಟ್ ಐತಿ. Last fight, buddy. Come on. ಇವತ್ತಿನ ವರ್ಕೌಟ್ ಮುಗಿತು, ಸಾಕ. ಪೋಸಿಂಗ್ ಒಂದು ಮಾಡೋಣ. ಪೋಸಿಂಗ್ ಒಂದು ಮಾಡಿ ಮುಗಿಸೋಗೋಣ. ಮತ್ತೊಂದು ಏನಂದ್ರೆ ವರ್ಕೌಟ್ ಬೇಗ ಬಂದು ಮಾಡಿ ಮುಗಿಸೋಗೋಣ ಅಂತ ಹೇಳಿ ಬರ್ತೀನಿ. ಅದು ತುಂಬ ಲೇಟಾಗಿ ಹೋಗುತ್ತೆ. ಯಾಕಂದ್ರೆ ಮಿಡ್ಲ್ ಒಂದು ಸೆಟ್ ಆದಮೇಲೆ ರೆಸ್ಟ್ ತೊಗೊಂಡಾನ, ಅದು ಪೂರ್ತಿ ರೆಸ್ಟ್ ಆಗಿರಂಗಿಲ್ಲ, ಗೊತ್ತಾಗಂಗಿಲ್ಲ ಟೈಮ್ ಯಾವಾಗ ಹೋಗುತ್ತೆ ಅಂತೇಳಿ. 10 ಗಂಟೆಗೆ ನಾಷ್ಟ ಮಾಡೋ ಕುಂತ್ರೂ ಒಂದು 10:30 ಆಗೋಗುತ್ತೆ. ಮತ್ತು ಅರ್ಧ ತಾಸು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕುಂದಿರ್ತೇನೆ. ಮತ್ತು 12 ಗಂಟೆ ಬರ್ತೇನೆ. ಎಷ್ಟು ಬೇಗ ಬರೋಣ ಅಂತ ಮಾಡಿದ್ರೆ ಆಗಲ್ಲ. ಒಂದಲ್ಲ ಒಂದು ಆಗ್ತಾ ಇರ್ತೈತಿ. ದಿನ ಒಂದೇನ ಗ್ಯಾಸ್ ಖಾಲಿ ಆಗಿರ್ತೈತಿ, ಒಂದು ಹಾಲು ತೊಗೊಂಬರ್ಕೋಬೇಕಾಕೈತಿ, ಇಲ್ಲಾಂದ್ರೆ ಇವ್ರ ಕಡೆ ಬಯಸ್ಕೋಬೇಕಾಗತಿ. ಎವ್ರಿ ಡೇ ಈ ಥರನೇ ಇರೋದು. ಪೋಸಿಂಗ್ ಒಂದು ಮಾಡಿ ಬೇಗ ಮಾಡಿ ಹೋಗಿ ಮುಗಿಸೋಣ. ಇವತ್ತಿನ ವರ್ಕೌಟ್ ಮುಗೀತ. ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇಲ್ಲ.
ತುಂಬಾ ಟಯರ್ಡ್ ಅನ್ಸತ್ತಿದೆ, ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ. ಅದ್ರಲ್ಲೊಂದು ಹೊಟ್ಟೆ ಒಂದು ಫುಲ್ ಆಗತ್ತೆ, ಫುಲ್ ಇದ್ರ ಗತಿ ಆಗತ್ತೆ. ನೀರ್ ಕುಡಿಯೋಕೆ ಆಗ್ತಾ ಇಲ್ಲ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ, ಆಮೇಲೆ ಮತ್ತೆ ಅಡಿಗೆ ಮಾಡ್ಕೊಂತೇನೆ. ಸುಮ್ಮನೆ ಬೆಳಿಗ್ಗೆ ಬಯಸ್ಕೊಳೋದ್ರಿಂದ ದಿನ ಪೂರ್ತಿ ಮತ್ತೆ ಸಿಗುವ ನಾಳೆ ಶೋಲ್ಡರ್ ಮಾಡ್ತೇನೆ.